ಅಣ್ಣನ್ ಬಿಟ್ಟು ನೀನ್ ಹೆಂಗ್ ಬಂದೆ ಇಲ್ಲಿಗೆ? ಅಣ್ಣನ್ ಬಿಟ್ಟು ನೀನ್ ಹೆಂಗಮ್ಮ ಬಂದೆ? ನಡಿ ಅಲ್ಲಿ ಕೆಲಸ ನಡಿನ. ತಂದೆ ಪರಮಾತ್ಮನೇ, ಜಗದೊಡೆಯನಾದ ಮುನೇಶ್ವರ, ನಿನ್ನ ಮುದ್ದು ಪದ ಕೃತ್ವಾನ ಗೋವಿಂದ. ಆ್ಯಕ್ಚುಲಿ ಗೈಸ್, ಈ ವಿಡಿಯೋ ಇವತ್ತು ಎಡಿಟ್ ಮಾಡ್ತಾ ಇದ್ದೆ. ಏನಾಯ್ತಂದರೆ ಕ್ವಾಲಿಟಿ ಇಶ್ಯೂ ಇದೆ, ಐ ಮೀನ್ ಆಡಿಯೋ ಕ್ವಾಲಿಟಿ ಇಶ್ಯೂ ಇದೆ. ಸೊ ಪ್ಲೀಸ್ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಅದಾದಮೇಲೆ ನಮ್ಮ ಪ್ರಾಕ್ಟೀಸಸ್ಗಳನ್ನ ಮತ್ತು ನಮ್ಮದೇನು ಬಿಲೀವ್ಸ್ ಇದೆ ಅದನ್ನು ನಾವು ನಂಬ್ತೀವಿ. ಬಟ್ ನೀವು ಅದನ್ನು ಹೆಂಗೆ ಆ್ಯಕ್ಸೆಪ್ಟ್ ಮಾಡ್ಕೊತೀರಾ ಅದು ನನಗೆ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಬಟ್ ದಿಸ್ ಇಸ್ ಹೌ ನಾವು ಸೆಲೆಬ್ರೇಟ್ ಮಾಡೋದು. ನಮ್ಮ ಆಚಾರ ವಿಚಾರ ನಾವು ಈ ಥರ ನಡ್ಸ್ಕೊಂಡು ಬಂದಿದ್ದೀವಿ. ಇದು ಹಿಂಗೆ ಇದೆ. ಸೊ ನಾವು ಇದನ್ನು ಬಿಲೀವ್ ಮಾಡ್ತೀವಿ. ನೀವು ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತೀರಾ ಐ ಡೋಂಟ್ ನೋ, ಬಟ್ ದಿಸ್ ಹೌ ಇಟ್ ಈಸ್. ಅದನ್ನು ಹಂಗೆ ರಾ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಥ್ಯಾಂಕ್ ಯು. ಆಮೇಲೆ ಅಲ್ಲ ಬೈಲೆ, ಅಣ್ಣನ್ ಬಿಟ್ಟು ನೀನ್ ಹೆಂಗ್ ಬಂದೆ ಇಲ್ಲಿಗೆ? ಅಣ್ಣನ್ ಬಿಟ್ಟು ನೀನ್ ಹೆಂಗಮ್ಮ ಬಂದೆ? ನಡಿ ಅಲ್ಲಿ ಕೆಲಸ ನಡಿನ. ಮತ್ತೆ ನಿಮ್ಮ ಮನೆಯಲ್ಲೇ ಕರ್ಕೊಂಬ. ನೀನ್ ಹಾಕಿರೋದು ಕರ್ಸ್ಕೊ. ಇಲ್ಲಿ ಕರ್ಸ್ಕೊ. ಇವಾಗ ನೀನ್ ಅವನ ಜೊತೆ ಬಂದಿದ್ದ ನೀನು ಕರ್ಸ್ಕೊಂಬ. ತಂದೆ ಪರಮಾತ್ಮನೇ, ಜಗದೊಡೆಯನಾದ ಮುನೇಶ್ವರ, ನಿನ್ನ ಮುದ್ದು ಪದ ಕೃತ್ವಾನ ಗೋವಿಂದ. 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 ರಯ್ಯ ನಿನ್ನ ಮುದ್ದು ಪದ ಕೃತ್ವಾನ ಗೋವಿಂದ. ರಯ್ಯ ನಿನ್ನ ಮುದ್ದು ಪದ ಕೃತ್ವಾನ ಗೋವಿಂದ. ಪರಮಾತ್ಮನೆ, 4 ದಿಕ್ಕು 16 ಮೂಲೆಯಲ್ಲಿ ಒಂದು ಕಷ್ಟ ಬಯಲಾಗಲಿ, ಮಣ್ಣಿಗೆ ಚಿನ್ನವಾಗಲಿ. ತಂದೆ ಪರಮಾತ್ಮನೆ, ನಿನ್ನ ಮಗ ಒಪ್ಪಂದದ ಕಾರ್ಯದಲ್ಲಿ ಏನೇ ಅಡಚಣೆ ಆಗಿರೋ ಬೆಳ್ಳಿ ಕುಲ್ಪಿಸಿದಂಗೆ ಬಂಗಾರ ಮಾಡಿಕೊಂಡು ಶ್ರೀರಾಮ ರಾಮ ಗೋವಿಂದ.
ಕರೆಕ್ಟ್ ಟೈಮ್ಗೆ ಅಣ್ಣ ನಿನ್ಗೂ ಅದಕ್ಕೂ ಋಣ ನಾವೆಲ್ಲ ರೆಡಿ ಆಗಿ ಇನ್ನೊಂದ್ಸಲ ಹೇಳಿ ಏನಂದೆ ನ್ಯಾಚುರಲ್ ಬ್ಯೂಟೀಸ್ ಸ್ನೇಹ ರಿಯಲ್ ಇದ್ದಾನೆ ನಾವೊಂದು ಕ್ರೀಮ್ ಹಚ್ಚಲ್ಲ ನಾವೊಂದು ಪೌಡರ್ ಹಾಕಲ್ಲ ಇದೆಲ್ಲ ಕಟ್ ಇಲ್ಲ ಅಂಕಲ್ ಹಚ್ಚಿಲ್ಲ ಇಲ್ಲ ನಾನು ಹಚ್ಚಿಲ್ಲ ಆಯ್ತು ಇವಾಗೆಲ್ಲ ಮುಗಿತು ರಿಚುವಲ್ಸ್ ಸೊ ಇವಾಗ ಏನಂದ್ರೆ ಎಲ್ಲ ಎತ್ತಿರ್ತಾ ಇದ್ದಾರೆ ನಾನು ಹಂಗಂದಾಗ ನೀನು ಆ ಕಡೆ ತೋರಿಸ್ಬೇಕು ನಿದ್ದೆ ಮಾಡ್ಬೇಕು ಇವ್ಳ್ದು 9th ನಂದು ಮಾಡ್ಬೇಕು ಅಂತ ಮಾಡಿ ಫ್ಯೂಚರ್ ಬ್ರೈಟ್ ಆಗಿರ್ಲಿ ಒಂದೊಳ್ಳೆ ಪ್ಲೇಸ್ ಅಲ್ಲಿ ಇರ್ಲಿ ಫಿಲಿಪ್ಸ್ ಹಾಕೊಂಬೋದಲ್ಲ ಫಿಲಿಪ್ಸ್ ಬಲ್ಬು ಅದಕ್ಕೆ ಬ್ಲೆಸ್ಸಿಂಗ್ಸ್ ಯಾಕೆ ಅಂಗಡಿಗೆ ಹೋಗ್ಬಿಟ್ಟು ಇದನ್ನೇ ಕೊಡ್ಬೋದು ರಿಟ್ಸ್ ನಮ್ಮ ಹತ್ರ ಐತಲ್ಲ ಅರೆ ಇದು ಸಿಕ್ಕಾಪಟ್ಟೆ ಸೌಂಡ್ ಬಂದ್ಬಿಡು ಪಾಪ ಕೈ ತಕ್ಕ ಒಳಗಡೆ ಲೆಫ್ಟ್ ಸೈಡು ಗೈಸ್ ಎಲ್ಲರನ್ನು ಕಲಿಸ್ಕೊಟ್ಟು ನೆಂಟ್ರನ್ನೆಲ್ಲ ಕಲಿಸಿ ಇವತ್ತಿನ ದಿನಾನ ಸ್ಟ್ರೆಸ್ಫುಲ್ ಆಗಿ ಬಟ್ ಸ್ಯಾಟಿಸ್ಫೈಡ್ ಆಗಿ ಮುಗಿಸಿದೀವಿ ಊಟ ಮಾಡೋಕ್ಕೂ ಇದಿಲ್ಲ ಎನರ್ಜಿ ಇಲ್ಲ ಊಟ ಮಾಡೋಕ್ಕೆ ಎನರ್ಜಿ ಇಲ್ಲ ಆ ಲೆವೆಲ್ಗೆ ಸುಸ್ತಾಗ್ಬಿಟ್ಟಿದ್ದೀವಿ ಈಗ ಹೋಗಿ ದಬಾಕೊಂಡ್ರೆ ಇನ್ನ ಎಷ್ಟೊತ್ತಿಗೆ ಎದತ್ತೀವಿ ಅಂತಲೇ ಗೊತ್ತಿಲ್ಲ ನಾಳೆ ನನ್ನ ಪ್ರಕಾರ ಡೈರೆಕ್ಟಾಗಿ ಕಾಲೇಜ್ಗೆ ಎದತ್ತೀನಿ ಅನ್ಸುತ್ತೆ ನಾನು ನೀವಂತೂ ಕೇಳಂಗೆ ಇಲ್ಲ 12 o'clock ಎದತ್ತಲ್ಲೇನೋ ಅವರೆಲ್ಲ ಹೋದ್ಮೇಲೆ ನಾನೇ ಎದತ್ತೀನಿ ನೆಹಾನಿಂದ ಒಂಥರ ಪೀಸ್ ಲೈಫ್ ಆದ್ರೂ ಪೀಸ್ ಲೈಫ್ ಬಟ್ ಪೀಸ್ಗೆ ಜಿಗುಪ್ಸೆ ಬರೋ ಲೈಫ್ ನಂದು ದಟ್ಸ್ ಓಕೆ ಈ ಥರ ಲೈಫ್ನ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ನನಗೆ ಸಿಕ್ಕಿದೆ ಆದ್ರೂ ಲೈಫಲ್ಲಿ ಒಂದು ಸ್ವಲ್ಪ ಏನಾದರೂ ಬಟ್ ಲೈಫಲ್ಲಿ ಏನಾದರೂ ಒಂದು ಸ್ವಲ್ಪ ಏನಂತಾರಲ್ಲ ಅಯ್ಯೋ ಏನಂತಾರದು ಹಾಂ ಪ್ರೊಡಕ್ಟಿವ್ ಆಗಿ ಏನಾದ್ರು ಮಾಡಬೇಕು ಲೈಫಲ್ಲಿ ಮಾಡೋಣ ಅದಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಹೆಂಗಿತ್ತು ಇವತ್ತು ಡೇ ನಿಮ್ಮದು ಇವತ್ತಿನ ಡೇ ಲೈಕ್ ಸ್ಟಾರ್ಟಿಂಗ್ ಸ್ಮೂತಾಗಿ ಸ್ಟಾರ್ಟ್ ಆಯಿತು ಮಾರ್ನಿಂಗಿಂದ ಆ್ಯಂಡ್ ಎಂಡ್ ಆಗ್ತಾ ಸ್ಟ್ರೆಸ್ಡ್ ಲೈಫ್ ಅಲ್ಲ ಸ್ಟ್ರೆಸ್ಡ್ ಡೇ ಫುಲ್ ಕಾಲೆಲ್ಲ ಪೇನ್ ಇವಾಗ ಹೋಗಿ ಪಾರ್ಟಿ ಮಾಡಿ ಗೈಸ್ ಏನು ಅನ್ಕೊಂಡಿದ್ದು ಅದೆಲ್ಲ ಆರಾಮಾಗಿದೆ ಆ್ಯಕ್ಚುಲಿ ಏನಂದರೆ ನಾನು ನಿಮ್ಗೇನು ಹೇಳಬೇಕು ದಟ್ ನಾವು ಆ್ಯಕ್ಚುಲಿ ದಾಸಪ್ಪನ ಕರ್ಸಿ ಪೂಜೆ ಮಾಡಿಸ್ಬೇಕಂತ ಅನ್ಕೊಂಡ್ವಿ ಬಟ್ ದೇವ್ರೆ ಆ್ಯಕ್ಚುಲಿ ನಾನು ಅದನ್ನ ಹೇಳ್ಬೇಕು ಅಂತಂದರೆ ಆ್ಯಕ್ಚುಲಿ ಮಮ್ಮಿ ಏನು ಅನ್ಕೊಂಡಿದ್ದು ಅಂದರೆ ನಮ್ಮ ಮಮ್ಮಿ ದಾಸಪ್ಪನ ಕರ್ಸಿ ಇಲ್ಲೆಲ್ಲ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದ ಬಟ್ ಆ್ಯಕ್ಚುಲಿ ಏನು ಕೋಯಿನ್ಸಿಡೆಂಟ್ ಆ್ಯಂಡ್ ಬ್ಲೆಸ್ಡ್ ನಾವು ಅಂದರೆ ದೇವ್ರೆ ನಮ್ಮ ಮನೇನ ಹುಡುಕೊಂಡು ಓಡಿ ಬಂತು ಆ್ಯಂಡ್ ಆ ವಿಡಿಯೋ ಕ್ಲಿಪ್ ನಾನು ಆಲ್ರೆಡಿ ಹಾಕಿದ್ದೀನಿ ಆ್ಯಂಡ್ ವಿ ಆರ್ ಗ್ರೇಟ್ಫುಲ್ ಫಾರ್ ದಟ್ ಆ್ಯಂಡ್ ಬ್ಲೆಸ್ಡ್ ಗೈಸ್ ನಾವೆಲ್ಲ ಮನೆಗೆ ಹೋಗೋಣ ಆಕ್ಚುಲಿ ಇವಾಗ ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ ಅದು ಶಾರ್ಟ್ಸ್ ಅಲ್ಲಿ ಬರುತ್ತೆ ಪ್ಲೀಸ್ ಡೂ ವಾಚ್ ಶಾರ್ಟ್ಸ್ ಆಲ್ಸೋ ಆಕ್ಚುಲಿ ಫಂಕ್ಷನ್ ಮುಗ್ದಾಯ್ತು ಇವಾಗ ಮತ್ತೆ ನಾವು ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ ಅಂಡ್ ಹಿ ಇಸ್ ದ ಮದ್ವೆ ಬಾಯ್ ಆಕ್ಚುಲಿ ಇವ್ರು ಕೊಡ್ಸಿದ ಚಾಕ್ಲೇಟ್ ನ ಇವ್ರು ಇಸ್ಕೊಂಡು ಮತ್ತೆ ಇವ್ರ ಚಾಕ್ಲೇಟ್ ಅವ್ರು ಕೊಟ್ಟಿದ್ದಾರೆ ಇವ್ರಿಬ್ರು ಸೇಮ್ ಮಾಡಿದ್ರು ಇವಾಗ ನಾನ್ ಲೇಟ್ ಆಗಿ ನೋಡಿ ಇಷ್ಟೋ ತನಕ 12 ಅಂದ್ಲು ಸೀದಾ ಪ್ಲೇಟ್ ಚೇಂಜ್ 12 ಅಂತ ಹೇಳಿದ್ಲು ಇಷ್ಟೋ ತನಕ 12 ಬರ್ಬೇಕು 10:30 ಮಮ್ಮಿ ಆಗುತ್ತೆ ಮಮ್ಮಿ ಎಷ್ಟೇ ಬಿಡಿಸಿದ್ರು ಅದಲ್ಲ ಅಂದ್ರೆ ಒಂದು ½ an hour ಬಿಟ್ಟು ಎದಂತಾಳೆ ಅಲ್ವಾ ಆ ಥರ ಯೋಚನೆ ಮಾಡಿದೆ ನಾನು 11 o'clock ಎದಂಬೋದು ಪ್ರಾಬೆಬ್ಲಿ ಆಯ್ತಾ ಎದಂತಾಳೆ ಮಕ್ಕ ಕೈ ಕಾಲು ಐ ಮೀನ್ ಬ್ರಷ್ ಮಾಡ್ತಾಳೆ ಆಮೇಲೆ ಟಿಫನ್ ತಿನ್ಬೋದು
ಮಲ್ಕೊಂತ ಇರ್ತಿರ್ಗ ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ ಆಮೇಲೆ ಅಪ್ಪಾಜಿ ಊಟ ಕೊಡ್ತಾಳೆ ಕೊಟ್ಬಿಟ್ಟು ತಿರ್ಗಾ ಮಲ್ಕೊಂತಾಳೆ ಫೋನ್ ನೋಡು ಟಿವಿ ನೋಡು ಕುತ್ಕೊಂಡು ಬಿದ್ದು ಒದ್ದಾಡು ನಾವು ಬರೋ ಗಂಟ ಮಲ್ಕೊಂಡಿರ್ತಾಳೆ ಸೋ ಬ್ಯಾಡ್ ಅದು ಏನು ಪ್ರೊಡಕ್ಟಿವಿಟಿ ಇಲ್ಲ. ನೋ ನಥಿಂಗ್. ವ್ಲಾಗ್ ಎಡಿಟ್ ಮಾಡ್ತೀನಲ್ಲ, ಒಂದ್ ವಾರ ಮಾಡ್ತೀನಿ ಒಂದ್ ವ್ಲಾಗ್ ಎಡಿಟ್ನ. ಲಿಪ್ಸ್ಟಿಕ್ ಇರ್ಬೇಕು. ಈ ತರ ಟೈಮ್ ಪಾಸ್ ಮಾಡ್ತಾರ. ಹೌದೌದು. ಸೊ ವಾಟ್ ಇಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಸ್ನೇಹ ಅವರು ಗೈಸ್ ಇವಾಗ ಏನಂದ್ರೆ ನಮ್ಗೊಂದು ಗಿಫ್ಟ್ ಬಂದಿದೆ. ಇದು ಸೊ ಈ ಗಿಫ್ಟ್ ನ ಓಪನ್ ಮಾಡ್ಬೇಕು. ಓಪನ್ ಅಲ್ಲ, ಶೇರಿಂಗ್ ಮಾಡ್ಬೇಕು. ನಾವು 3 ಜನಕ್ಕೆ ಸೇರಿ ಬಂದಿರೋದು ಇದು. ಸೊ ಇದನ್ನ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡೋ ಪ್ರೊಸೆಸ್ ಅಲ್ಲಿ ಇದೀವಿ. ಬನ್ನಿ ಮಾಡೋಣ. ನೀನೆಲ್ಲ ಮಾಡ್ಬೇಕಾ? ನಂಗೆ ಹಿಂಗ್ ಆಡೋದೇನೆ ಇಷ್ಟ ಆಗಲ್ಲ. ಅಯ್ಯ ಅದೇ ಆಗಲ್ಲ ಅಷ್ಟೇ. ಅದಕ್ಕೆ ಸಮಾಧಾನ. ಒಂದ್ ನಿಮಿಷ ನೋಡ್ತೀನಿ ತಡಿ. ಚಾಕ್ಲೇಟ್ಸ್ ಗೆಲ್ಲ ಎಷ್ಟು ಕಿತ್ತಾಡ್ತೀವಲ್ವ ನಾವು. ಏನಂತಾರದು, ಅಕ್ಕ ತಂಗಿರಲ್ಲಿ. ಸೊ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಫುಲ್ ಟೈರ್ಡ್ ಆಗ್ಬಿಟ್ಟಿದೆ. ಇವಾಗ ಹೋಗ್ಬಿಟ್ಟು ಟಕ್ಕನ್ನ ಮಲ್ಕೊಬೇಕು. ಊಟ ಇನ್ನೂ ಮಾಡಿಲ್ಲ, ಮಾಡ್ಬೇಕು. ರಸಮ್ ತಿನ್ಕೊಂಡು ಮಲ್ಕೋತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ದಟ್ ಇಸ್ ಸ್ನೇಗಲ್. ಸೊ ಮುಂದೆ ಒಳ್ಳೆ ಕಾಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.